ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಧನುಶ್ರೀ. ವೀಕ್ಷಕರು, ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 2 ದಿನದಿಂದ ವಿಧಾನಮಂಡಲ ಅಧಿವೇಶನ ನಡೀತಾ ಇದ್ರೂ ಕೂಡ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆಯೇ ಆಗಿಲ್ಲ. ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋ ಕುತೂಹಲ ಇನ್ನೂ ಕೂಡ ಇದೆ. ವಿಪಕ್ಷ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲು ಕೇಂದ್ರದಿಂದ ಮನ್ಸುಖ್ ಮಾಂಡವಿಯಾ ಹಾಗೂ ವಿನೋದ್ ತಾವಡೆ ಆಗಮಿಸಿದ್ದಾರೆ. ಶಾಸಕರ ಜೊತೆ ಚರ್ಚಿಸಿ ಸಂಜೆ ಅಥವಾ ನಾಳೆ ವಿಪಕ್ಷ ನಾಯಕ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸಿಟಿ ರವೆ ಪಂಚೆ ಬಿಚ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ನಿಮ್ ಪಂಚೆ ಸರಿ ಮಾಡ್ಕೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ. ಅದಕ್ಕೆ ಅಲ್ಲಪ್ಪ, ಅವ್ರೇನೋ ಪಂಚ ಬಿತ್ತೀವಿ ಕಾಂಗ್ರೆಸ್ನವ್ರದ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಸಿಟಿ ರವಿಗೆ ಹೇಳೋದು ಫಸ್ಟ್ ನಿಮ್ಮ ಪಂಚೆ ಸರಿ ಮಾಡಿ ಕೇಳಿ ಅಂತ. ನೋಡ್ರಿ, 1 ತಿಂಗಳು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿ 1 ತಿಂಗಳು ಇವತ್ತು 4 ಅಲ್ಲ 7 ದಿವಸ ಆಗಿದೆ. 27ನೇ ತಾರೀಕು ಮೇ 27ನೇ ತಾರೀಕು ನಮ್ಮದು 2ನೇ ಸಂಪೂರ್ಣ ಕ್ಯಾಬಿನೆಟ್ ರಚನೆ ಆದದ್ದು. ಇವತ್ತು ಜುಲೈ 4ನೇ ತಾರೀಕಲ್ಲಿಗೆ 1 ತಿಂಗಳು 7 ದಿವಸ ಆಗಿದೆ. ಇಲ್ಲಿವರೆಗೆ ಒಬ್ಬ ವಿರೋಧ ಪಕ್ಷ ನಾಯಕ ಮಾಡಲಿಕ್ಕೆ ಆಯ್ಕೆ ಮಾಡದೇ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಎಷ್ಟರ ಮಟ್ಟಿಗೆ ಅವ್ರು ವಿರೋಧ ಪಕ್ಷದ ಕೆಲಸ ಮಾಡ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಇಲ್ಲಿವರೆಗೆ ಒಂದು ರಾಜ್ಯಪಾಲರ ಬಾಟ್ನ ನಾವು ಮಾಡಿಸೋದಕ್ಕಿಂತ ಮುಂಚಿತವಾಗಿ ಯಾವುದೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ನೀಡುತ್ತಾರೆ ಎಂಬ ಸುದ್ದಿ ಬಿಜೆಪಿ ವಲಯದಲ್ಲಿ ಓಡಾಡ್ತಾ ಇದೆ. ಕರಂದ್ಲಾಜೆಗೆ ಅಧ್ಯಕ್ಷ ಸ್ಥಾನ ನೀಡಿದರೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯರೊಬ್ಬರಿಗೆ ಪಕ್ಷದ ಪಟ್ಟ ನೀಡಿದ ಹೆಗ್ಗಳಿಕೆಗೆ ಬಿಜೆಪಿ ಪಾತ್ರವಾಗಲಿದೆ. ಶೋಭಾ ಕರಂದ್ಲಾಜೆ ಹೆಸರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿರುವ ಬಗ್ಗೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ಹೇಳಿದ್ದಾರೆ. ಮಹಿಳೆಯರ ಯಾಕೆ ಆಗಬಾರ್ದು? ಎಲ್ಲದರಲ್ಲೂ ಕೂಡ ಎಲ್ಲ ನಾವು ಜೊತೆಗೇನೆ ಕೆಲಸ ಮಾಡಬೇಕಾದ್ರೆ ಇವತ್ತು ಮಹಿಳೆಯರಾದರೂ ಕೂಡ ಏನು ತಪ್ಪಿಲ್ಲ. ಆದರೆ ಮುಖ್ಯ ನಮ್ಮ ಮುಖಂಡರು ಯಾರ ಹೆಸರನ್ನು ಅನೌನ್ಸ್ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಸಹಮತಿಯನ್ನು ಯಾರೇ ಆದರೂ ಕೂಡ ನಾವೆಲ್ಲರೂ ಸೇರಿಕೊಂಡು ನಮ್ಮ ರಾಜ್ಯದ ಒಳಿತಿಗಾಗಿ ಮತ್ತು ನಮ್ಮ ರಾಜ್ಯದ ಸಂಘಟನೆ ಇರ್ಬೋದು, ಮತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ರಾಜ್ಯದಲ್ಲಿ ತನ್ನ ಚುಕ್ಕಾಣಿಯನ್ನು ಹಾರಿಸುವಂಥ ರೀತಿಯಲ್ಲಿ ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ರಾಜ್ಯದ ಕಳೆದ ಕೆಲ ದಿನಗಳಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇದೀಗ ಅಂತ್ಯಗೊಂಡಿದೆ. ತೆಲಂಗಾಣ, ಆಂಧ್ರಪ್ರದೇಶ, ಪಂಜಾಬ್, ಜಾರ್ಖಂಡ್ 4 ರಾಜ್ಯಗಳಿಗೆ ನೂತನ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡಲಾಗಿದೆ. ಬಿಜೆಪಿಯ ತೆಲಂಗಾಣ ನೂತನ ರಾಜ್ಯಾಧ್ಯಕ್ಷರಾಗಿ ಜಿ ಕಿಶನ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಇತ್ತ ಆಂಧ್ರಪ್ರದೇಶಕ್ಕೆ ಪುರಂದೇಶ್ವರಿ ಆಯ್ಕೆಯಾಗಿದ್ದಾರೆ. ಪಂಜಾಬ್ನಲ್ಲಿ ಬಿಜೆಪಿ ಸಾರಥ್ಯ ಸುನೀಲ್ ಜಖಾರ್ ಹೆಗಲೇರಿದೆ. ಇನ್ನು ಜಾರ್ಖಂಡ್ನಲ್ಲಿ ಬಬುಲಾ ಮರಂಡಿ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಪ್ರತಿಪಕ್ಷ ನಾಯಕನ ಆಯ್ಕೆ ಬಳಿಕ ರಾಜ್ಯಾಧ್ಯಕ್ಷರ ನೇಮಕ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. 2ನೇ ದಿನದ ವಿಧಾನಸಭೆ ಕಲಾಪ ಇವತ್ತು ರಂಗೇರಿತು. ಕಾಂಗ್ರೆಸ್ ಸರ್ಕಾರದ ಘೋಷಿಸಿದಂಥ ಗ್ಯಾರಂಟಿ ಯೋಜನೆಗಳನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡಿದೆ. ಸದನ ಶುರುವಾಗ್ತಾ ಇದ್ದಂತೆ ಗ್ಯಾರಂಟಿ ಬಗ್ಗೆ ಚರ್ಚೆಗೆ ಬಿಜೆಪಿ ಅವಕಾಶ ಕೇಳಿತು. ಆದರೆ ಸ್ಪೀಕರ್ ಪ್ರಶ್ನೋತ್ತರ ಅವಧಿ ಮುಗಿದ ಮೇಲೆ ಸಮಯ ಕೊಡ್ತೀನಿ ಅಂತ ಹೇಳಿದ್ರು. ಈ ವೇಳೆ ಗ್ಯಾರಂಟಿ ಚರ್ಚೆಗೆ ಪಟ್ಟು ಹಿಡಿದಂತ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಗ್ಯಾರಂಟಿ ಗದ್ದಲದ ಮಧ್ಯೆಯೇ ಕಲಾಪ 4 ಬಾರಿ ಮುಂದೂಡಿಕೆ ಆಯಿತು. ಬಿಜೆಪಿ ಪ್ರತಿಭಟನೆಗೆ ಕೆರಳಿದ ಸಿಎಂ ಸಿದ್ದರಾಮಯ್ಯ ಮೊಂಡಾಟ ಮಾಡೋದನ್ನ ಬಿಡಿ ಅಂತ ಹೇಳಿದ್ರು. ಇದೇ ಮೊಂಡಾಟ ಪದಕ್ಕೆ ಬಿಜೆಪಿ ಗದ್ದಲ ಮಾಡಿತು. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಸಿಎಂ, ಮೊಂಡಾಟ ಅಸಂವಿಧಾನಿಕ ಪದಾನ, ಯಾವುದೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ, ವಿಪಕ್ಷಗಳ ಮಾತಿಗೆ ಹೆದರ್ಕೊಂಡು ಓಡಿ ಹೋಗೋದಿಲ್ಲ ಅಂತ ಹೇಳಿದ್ರು. ನಿಮ್ಮ ಅಧಿಕಾರ ಅದಕ್ಕೆ ಟೈಮ್ ಕೊಡೋದು. 69 ಕನ್ವರ್ಟ್ ಆದಮೇಲೆ ಯಾವ ಟೈಮ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನೀವು ತೀರ್ಮಾನ ಮಾಡೋದು. ಅದರಿಂದ ನಾನು ಮಾನ್ಯ ವಿರೋಧ ಪಕ್ಷದವರಲ್ಲಿ ಮನವಿ ಮಾಡ್ತೇನೆ, ಈ ಮೊಂಡಾಟ ಬಿಡಿ. ಇದರಿಂದ ಏನಾಗಲ್ಲ. ಮೊಂಡಾಟದಿಂದ ಏನು ಅನ್ಪಾರ್ಲಿಮೆಂಟ್ರಿನ ಇದು? ಅನ್ಪಾರ್ಲಿಮೆಂಟ್ರಿ ಏನ್ರಿ ಇದು? ಅನ್ಪಾರ್ಲಿಮೆಂಟ್ರಿನ ಇದು? ಈ ಸೀಟ್ ಅನ್ಪಾರ್ಲಿಮೆಂಟ್ರಿ, ಬಿಡಿ ಅನ್ಪಾರ್ಲಿಮೆಂಟ್. ಇನ್ನು 5 ಗ್ಯಾರಂಟಿ ಕೊಡೋವರೆಗೂ ಕೂಡ ಸದನ ನಡೆಸುವಂತಿಲ್ಲ ಅಂತ ಅಶೋಕ್ ಪಟ್ಟಣ ಹಿಡಿದ್ರು. ಸದನ ನಡೆಸುವ ನೈತಿಕತೆ ಈ ಸರ್ಕಾರಕ್ಕಿಲ್ಲ. ಧೋಕಾ ಸಿಎಂ, ಧೋಕಾ ಡಿಸಿಎಂ, ಧೋಕಾ ಸರ್ಕಾರ ಅಂತ ಬೊಮ್ಮಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ವಿಧಾನ ಪರಿಷತ್ನಲ್ಲಿಯೂ ವಿರೋಧ ಪಕ್ಷದ ಸದಸ್ಯರು ಗ್ಯಾರಂಟಿ ಬಗ್ಗೆ ಚರ್ಚೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಸದನದ ಬಾವಿಗಿಳಿದ ಬಿಜೆಪಿ ಸದಸ್ಯರು ಗ್ಯಾರಂಟಿ ಬಗ್ಗೆ ಚರ್ಚೆಗೆ ಆಗ್ರಹಿಸಿದ್ರು. ಸದನದ ಬಾವಿಗಿಳಿದು ಮೋಸ ನಿಲ್ಲಿಸಿ ಅಂತ ಬಿಜೆಪಿ ಸದಸ್ಯರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸಭಾಪತಿಯವರ ಮಾತಿಗೂ ಕ್ಯಾರೆ ಎನ್ನದ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದ್ರು. ಸದನದಲ್ಲಿ ಬಿಜೆಪಿ ಶಾಸಕರು ಹೋರಾಟ ಮಾಡ್ತಿದ್ರೆ ಅತ್ತ ಫ್ರೀಡಂ ಪಾರ್ಕ್ನಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಬಿಎಸ್ವೈಗೆ ಈಶ್ವರಪ್ಪ ಸೇರಿ ಹಲವು ಬಿಜೆಪಿ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆ ವಿಧಿಸಿದ ಷರತ್ತುಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹೋರಾಟ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ಎಲ್ಲ ಕಡೆ ಈ ತರ ಹೋರಾಟಗಳನ್ನು ಪ್ರಾರಂಭ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಎಲ್ಲಿವರೆಗೆ ಅವರೇ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನು ಕಾರ್ಯರೂಪಕ್ಕೆ ತರೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯೋದಿದೆ. ಅದೇ ರೀತಿ ಇವತ್ತೇನು ಕೋಮು ಸೌಹಾರ್ದತೆಯನ್ನು ಕದಡುವಂತ ಕೆಲವು ನಿರ್ಧಾರಗಳನ್ನು ಮಾಡಿಕೊಟ್ಟಿದೆ, ಅದಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇನ್ನು ಇದೇ ಸಂದರ್ಭದಲ್ಲಿ ಈಶ್ವರಪ್ಪ ಮಾತನಾಡಿದ್ದು, ಮಹಾರಾಷ್ಟ್ರದಲ್ಲಿ ಆದಂತೆ ಕರ್ನಾಟಕದಲ್ಲೂ ಕೂಡ ಆಗುತ್ತೆ. ಕರ್ನಾಟಕದ ಅಜಿತ್ ಪವಾರ್ ಈಗ ಕಾಯ್ತಿದ್ದಾರೆ ಅಂತ ಈಶ್ವರಪ್ಪ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಮೋಸ ಮಾಡಿದಂತ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋದಕ್ಕೆ ನಿನ್ನೆ ನಡೆದಂತ ಮಹಾರಾಷ್ಟ್ರದ ಬೆಳವಣಿಗೆನೆ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಕಾಯ್ತಾ ಇದ್ದಾನೆ. ಆ ಅಜಿತ್ ಪವಾರ್ಗೆ ಈಗಿನ ಮುಖ್ಯಮಂತ್ರಿ ರಾಜ್ಯದ ಜನರಿಗೆ ಮಾತ್ರ ಮೋಸ ಮಾಡಿದ್ದಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಬಿಎಸ್ವೈ ಪ್ರತಿಭಟನೆಗೆ ಕಾಂಗ್ರೆಸ್ ಲೇವಡಿಯನ್ನ ಮಾಡಿದೆ. ಯಡಿಯೂರಪ್ಪರವರನ್ನ ಕಣ್ಣೀರು ಹಾಕಿಸಿ ಪದಚ್ಯುತಿಗೊಳಿಸಿ ನಂತರ ವಯಸ್ಸಿನ ಕಾರಣ ನೀಡಿದಂತಹ ಬಿಜೆಪಿ ಈಗ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಫ್ರೀಡಂ ಪಾರ್ಕ್ನಲ್ಲಿ ಬಿಸಿಲು ಮಳೆಯಲ್ಲಿ ಕೂರಿಸ್ತಾ ಇರುವುದು ನಾಚಿಕೆಗೇಡು. ಬೇಕಾದಾಗ ಬಳಸಿ ಬೇಡವಾದಾಗ ಬಿಸಾಡೋದಕ್ಕೆ ಬಿಎಸ್ವೈ ಅವರನ್ನ ಟಿಶ್ಯೂ ಪೇಪರ್ ಎಂದುಕೊಂಡಿದೆಯಾ ಬಿಜೆಪಿ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ವರ್ಗಾವಣೆ ದಂಧೆ, ಸಿಎಂ ಕಚೇರಿ ಮುಂದೆಯೇ ಶಾಸಕರು 30 ಲಕ್ಷಕ್ಕೆ ಡೀಲ್ ಮಾಡಿದ್ದಾರೆ ಅಂತ ಎಚ್ಡಿಕೆ ಆರೋಪವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಸಿ ಮಹದೇವಪ್ಪ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಪರಮೇಶ್ವರ್, ಮುನಿಯಪ್ಪ ಉಪಸ್ಥಿತರಿದ್ದರು. ಸಚಿವರೊಬ್ಬರ ಅಳಿಯನ ಡೀಲ್ ಬಗೆಗಿನ ಸ್ಟಿಂಗ್ ಕುರಿತು ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈ ಸ್ಟಿಂಗ್ ವಿಡಿಯೋ ಬಹಿರಂಗ ಆಗಬಾರದು ಅಂತ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಸಿಎಂ ಕಚೇರಿಯಲ್ಲಿ ವರ್ಗಾವಣೆ ದಂಧೆ ನಡೀತಿದೆ ಅನ್ನೋ ವಿಚಾರಕ್ಕೆ ಎಚ್ಡಿಕೆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ದಂಧೆ ಕೂಡ ನಡೀತಾ ಇಲ್ಲ, ಕುಮಾರಸ್ವಾಮಿ ದಾಖಲೆ ಕೊಟ್ಟು ಆರೋಪ ಮಾಡಲಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ಲಂಚನೂ ಇಲ್ಲ, ಯಾವುದೂ ಇಲ್ಲ. ಏನಾದ್ರು ದಾಖಲೆ ಇದ್ರೆ ಬೇಕಾದ್ರೆ ಅವ್ರು ಕೊಡ್ಲಿ, ಹೋಗಿ ಲೋಕಾಯುಕ್ತ ಇದೆ, ಲೋಕಾಯುಕ್ತಗೆ ಅವ್ರು ಹ್ಯಾಂಡ್ ಓವರ್ ಮಾಡಲಿ. ಅವ್ರಿಗೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋಗಿ ಅವ್ರಿಗೆ ಅವಕಾಶ ಇದೆ. ಸರ್ಕಾರ ಮಾಡಿದಂಥ ಲೋಕಾಯುಕ್ತ ಇದೆ, ಅಲ್ಲಿ ಕೊಡಲಿ. ಇದು ಸತ್ಯಕ್ಕೆ ದೂರು. ಪಾಪ ಏನು ಮಾಡ್ತೀರಿ, ಅವರ ಎಲೆಕ್ಷನಲ್ಲಿ ನಂಬರ್ ಕಡಿಮೆ ಆಯಿತು ಅಂತ ಮನಸ್ಸಿಗೆ ಬೇಜಾರಾಗಿದೆ. ಬೇಜಾರಲ್ಲೆಲ್ಲ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಯಾವ ಇನ್ನು ಕುಮಾರಸ್ವಾಮಿ ಅವರಿಗೆ ತಾಕತ್ತಿದ್ರೆ ದಾಖಲೆ ಬಿಡುಗಡೆ ಮಾಡಲಿ ಅಂತ ಶಿವಲಿಂಗೇಗೌಡ ಸವಾಲನ್ನ ಹಾಕಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಬರೀ ಹಿಟ್ ಆ್ಯಂಡ್ ರನ್ ಮಾಡ್ತಾರೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. 30 ಲಕ್ಷ ಸಿಎಂ ಆಫೀಸಲ್ಲಿ ಮೊದಲು ಇದಕ್ಕೆ ಕಾನೂನು ತರಬೇಕು. ಬಾಯಿ ಬಂದಂಗೆ ಯಾವ ಪಕ್ಷದರಾಗಲಿ, JDSನರಾಗಲಿ, ಕಾಂಗ್ರೆಸ್ನರಾಗಲಿ, BJPಯವರಾಗಲಿ ವಿನಾಕಾರಣ ಹಿಟ್ ಆ್ಯಂಡ್ ರನ್ ಕೇಸ್ ಹೊಡಿತಾ ಇದ್ದಾರಲ್ಲ, ಇದಕ್ಕೆ ಕಾನೂನು ತರದಿದ್ರೆ ಒಂದು ದಿವಸ ಈ ಸಮಾಜ ಬಲಿಯಾಗುತ್ತೆ. ಯಾರ ಮೇಲೆ ಬೇಕಾದ್ರು ಏನು ಬೇಕಾದ್ರು ಇವಕ್ಕೆಲ್ಲ ಬೆಲೆ ಇದೆಯೇನ್ರಿ, ಗೌರವ ಇದೆಯಾ? ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನು ಬೇಕಾದರೂ ಮಾತಾಡೋದ, ಏನು ಬೇಕಾದರೂ ಹೇಳೋದ. ಈಗ ದಾಖಲೆ ಇನ್ನೇ ಮತ್ತೆ 30 ಕೋಟಿ 30 ಲಕ್ಷ ಸಿಎಂ ಆಫೀಸಲ್ಲಿ ತಗೊಂಡಿರೋದಕ್ಕೆ ದಾಖಲೆ ಇದ್ರೆ ತಗೊಂಡೋಗಿ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಪ್ಪ. ಅದು ಬಿಟ್ಟು ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿ ಈಗ ನಾಳೆ ನಾನು ಹೇಳ್ತೀನಪ್ಪ ಇವರೊಂದು 50 ಕೋಟಿ ಹೊಡೆದಾರೆ ಅಂತ, ಅದನ್ನು ಒಪ್ಕೊಳಕ್ಕಾಗತ್ತಾ? ಇರಲ್ಲ. ತಾಕತ್ತಿದ್ರೆ ಬಿಡ್ಲಿ, ಯಾವ ವಿಡಿಯೋ ಬಿಡ್ತಾರೋ ಏನು. ಇತ್ತ ದಯಮಾಡಿ ದಾಖಲೆ ಬಿಡುಗಡೆ ಮಾಡಿ ಅಂತ ಎಚ್ಡಿಕೆಗೆ ಸಚಿವ ಚಲುವರಾಯಸ್ವಾಮಿ ಕೈ ಮುಗಿದು ವ್ಯಂಗ್ಯವಾಡಿದ್ದಾರೆ.
ಚುನಾವಣೆ ಬಗ್ಗೆ ನಾನೇನಾದ್ರೂ ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಬಿಡಿ ಸರ್. ಅಯ್ಯೋ ದಯಮಾಡಿ ಮಾಡಿ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಯಾವುದೇ ಪಕ್ಷದಲ್ಲಿ ಇಷ್ಟು ಅನ್ಯೋನ್ಯವಾಗಿರ್ತಿರ್ಲಿಲ್ಲ, ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಅವ್ರ ಬಗ್ಗೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ದಾಖಲೆ ಕೊಡಿ ಅಂತ ಸವಾಲ್ ಹಾಕಿದ್ದ ಕಾಂಗ್ರೆಸ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ, ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಎಚ್.ಡಿಕೆ ಪ್ರತಿ ಸವಾಲನ್ನ ಹಾಕಿದ್ದಾರೆ. ದಾಖಲೆ ಕೊಡುವ ದಮ್ ಕುಮಾರಸ್ವಾಮಿಗೆ ಇದೆ, ತಿದ್ದಿಕೊಳ್ಳೋಕೆ ಸಮಯ ಇದೆಯಾ? ತಿದ್ಕೊಳ್ಳಿ. ಹನಿಮೂನ್ ಪೀರಿಯಡ್ನಲ್ಲೇ ಈ ರೀತಿ ಆಗ್ತಿದೆ, ದಾಖಲೆ ಕೊಡ್ತೀನಿ, ನಿಮಗೆ ತನಿಖೆ ಮಾಡೋ ದಮ್ ಇದೆಯಾ ಅಂತ ಎಚ್.ಡಿಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧಿಕಾರಿಗೆ ಬಂದಿದ್ದಾರಲ್ಲ, ದಾಖಲೆಗಳು ಸುಳ್ಳು ಹೇಳ್ಕೊಂಡು ಆ ಚಾರ್ಜ್ಗಳು ಮಾಡಿ, ಈಗಾದರೂ ತನಿಖೆ 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 ಅಂತ ದಿನ ಒಂದು ಗುಮ್ಮ ಬಿಡ್ತಾ ಇದ್ದೀರಲ್ಲ. ಹಿಂದಿನ ಸರ್ಕಾರದ ಹಲವಾರು ವಿಷಯಗಳ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಆ ಗುಮ್ಮ ಬಿಡೋದಕ್ಕೆ ಈಗೇನು ಹೇಳ್ತಾ ಇದ್ದೀರಲ್ಲ, ಆ ನಿಮ್ಮ ಚಾರ್ಜಲ್ಲಿ ಏನೇನು ಸತ್ಯಾಂಶ ಇದೆ ಹೊರಗೆ ತನ್ರಪ್ಪ. ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪವನ್ನ ನ್ಯಾಯಾಂಗ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆದೇಶ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಲ್ಲ ಟೆಂಡರ್ಗಳಲ್ಲಿ 40% ಕಮಿಷನ್ ತಗೊಳ್ತಾ ಇದ್ದಾರೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪವನ್ನ ಮಾಡಿದ್ರು. ತನಿಖೆ ಕೊಡಿ ಅಂತಲೂ ಕೂಡ ಬಿಜೆಪಿ ಸವಾಲ್ ಹಾಕಿತ್ತು. ಆದರೆ ಇದನ್ನೇ ಅಸ್ತ್ರ ಮಾಡಿಕೊಂಡಂತಹ ಕಾಂಗ್ರೆಸ್ ಈಗ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಳ್ತಾವಾ? ರಾಜಕೀಯ ಪಡಸಾಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಿರೋ ಬೆನ್ನಲ್ಲೇ ಮೈತ್ರಿಯ ಸುಳಿವನ್ನ ನೀಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು. ಭವಿಷ್ಯತ್ತಿನಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರು ಒಟ್ಟಿಗೆ ಸೇರಿ ಹೋರಾಟವ ಮಾಡುತ್ತೇವೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಈ ಹೇಳಿಕೆ 2024ರ ಲೋಕಸಭೆ ಚುನಾವಣೆಯ ಮೈತ್ರಿಯ ಸುಳಿವ ಅನ್ನೋ ಚರ್ಚೆ ಈಗ ಶುರುವಾಗಿದೆ. Only in Karnataka we are going to fight against this corrupt government. Whatever Kumaraswamy is telling is the truth, and I want to support Kumaraswamy's statement. And we are Kumaraswamy and we together we will fight in future. Thank you. ರಾಜ್ಯ ಸರ್ಕಾರದಿಂದ 200 ಯೂನಿಟ್ ಕರೆಂಟ್ ಫ್ರೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಸೌರಶಕ್ತಿ ಹರಿಕಾರ ಡಾಕ್ಟರ್ ಹರೀಶ್ ಹಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಇನ್ನೂ 35% ಜನರು ಬಡತನದಲ್ಲಿದ್ದಾರೆ. ಎಲ್ಲರೂ ಶಿಕ್ಷಣ ಪಡೆಯುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಸೌರಶಕ್ತಿ ಬಳಕೆಗೆ ಸರ್ಕಾರ ಉತ್ತೇಜನವನ್ನು ಕೊಡಬೇಕು. ಸೌರಶಕ್ತಿ ಬಳಸುವ ಸಾಧನ ಖರೀದಿಗೆ ಸಬ್ಸಿಡಿ ನೀಡಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಬೇಕು. ಮುಂದಿನ 5 ವರ್ಷದಲ್ಲಿ ಉಚಿತ ಕರೆಂಟ್ ನೀಡುವ ಸಂದರ್ಭ ದೂರವಾಗಲಿದೆ ಅಂತ ಹೇಳಿದ್ದಾರೆ. 30-35% ಜನ ಬಡತನದಲ್ಲಿದ್ದಾರೆ. ಆ್ಯಕ್ಚುಲ್ ಫ್ರೀ ಬರೋದಾದರೆ ನಮ್ಮ ದೇಶಕ್ಕೆ ಸೋಲಾರ್ ಫ್ರೀ ಇದೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಗ್ರಾಮೀಣ ಬ್ಯಾಂಕ್ಸ್ ಇದ್ದಾರೆ, RRB, ಅವ್ರ ಮುಖಾಂತರ ವಾಟರ್ ಪಂಪ್ ಆಗಲಿ, ಸೋಲಾರ್ ವಾಟರ್ ಪಂಪ್ ಆಗಲಿ 30% ಸಬ್ಸಿಡಿ ಮತ್ತು 0% ಇಂಟ್ರೆಸ್ಟಲ್ಲಿ ಕೊಟ್ಟರೆ ಫುಲ್ 20 ವರ್ಷಕ್ಕೆ ನಾವು ಫ್ರೀ ಆಗಿ ಎಲೆಕ್ಟ್ರಿಸಿಟಿ. ಚಿಕ್ಕಬಳ್ಳಾಪುರದಲ್ಲಿ ಸಾರಿಗೆ ಬಸ್ಗಳು ಫುಲ್ ರಶ್ ಆಗಿದೆ. ಫುಟ್ಬೋರ್ಡ್ ಮೇಲೆ ನಿಂತು ಹೋಗ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು ಕಾಲು ಜಾರಿ ಕೆಳಕ್ಕೆ ಬಿದ್ದಿದ್ದಾಳೆ. ಜಾತವಾರದಿಂದ ಚಿಕ್ಕಬಳ್ಳಾಪುರದ ಶಾಲೆಗೆ ಬರಲು ವಿದ್ಯಾರ್ಥಿನಿ ಕಷ್ಟಪಟ್ಟು ಬಸ್ನ ಫುಟ್ಬೋರ್ಡ್ ಮೇಲೆ ನಿಂತಿದ್ಲು. ಆದರೆ ಆಯ ತಪ್ಪಿ ಕೆಳಕ್ಕೆ ಬಿದ್ದಿದ್ದಾಳೆ. ಅದೃಷ್ಟವಶಾತ್ ವಿದ್ಯಾರ್ಥಿನಿಗೆ ಯಾವುದೇ ಗಾಯಗಳಾಗಿಲ್ಲ. ಪ್ರೀತಿ ವಿಚಾರಕ್ಕೆ ಮನನೊಂದು ಯುವತಿ ನೇಣಿಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಮಲ್ಲಸಂದ್ರದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. 21 ವರ್ಷದ ಆಶಾ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿ. ಈಕೆ ಕಳೆದ 5 ವರ್ಷಗಳಿಂದ ಅವಿನಾಶ್ ಎಂಬಾತನನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಆದರೆ ಈಕೆಯ ಪ್ರೀತಿಗೆ ಹೆತ್ತವರು ನಿರಾಕರಿಸಿರುವುದರಿಂದ ಸಂಬಂಧ ಮುರಿದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದಳಂತೆ. ಆದರೆ ಇದಕ್ಕೆ ಪ್ರಿಯಕರ ತಮ್ಮಿಬ್ಬರ ಫೋಟೋ ವೈರಲ್ ಮಾಡೋದಾಗಿ ಬೆದರಿಸಿದ್ನಂತೆ. ಹೀಗಾಗಿ ಆಶಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಪೋಷಕರು ಆರೋಪಿಸಿದ್ದು ಬಾಗಲಗುಂಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಅಥ್ಲೀಟ್ ಬಿಂದುರಾಣಿ ಮತ್ತು ಶ್ವೇತಾ ನಡುವೆ ನಡೆದಿದ್ದ ಜಟಾಪಟಿ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಶ್ವೇತಾ ಹಾಗೂ ಆಕೆಯ ಗಂಡ ಯತೀಶ್ ವಿರುದ್ಧ ಎಸ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 504, 506 ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ರಸ್ತೆಗೆ ಕಾಮಗಾರಿ ವೇಳೆ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದಿಂದ ಧಗಧಗನೆ ವಾಹನ ಹೊತ್ತಿ ಉರಿದಿದೆ. ಈ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಹೊರವಲಯದಲ್ಲಿ ಸಂಭವಿಸಿದೆ. ರಸ್ತೆ ಕಾಮಗಾರಿ ಮಾಡೋ ವೇಳೆ ವೈಟ್ ಪಟ್ಟಿ ಹಾಕೋದಕ್ಕೆ ಬಳಸುವಂತಹ ಪೇಂಟ್ನ ಸಿಲಿಂಡರ್ ಸ್ಫೋಟಗೊಂಡಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಹಂಪಿ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ.
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಿರುತೆರೆ ಹಾಗೂ ಚಲನಚಿತ್ರ ನಟಿ ಅನಿತಾ ಗೌಡ ಮೇಲೆ ಹಲ್ಲೆಯಾಗಿದೆ. ಜಮೀನು ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಅನಿತಾ ಗೌಡ ಮೇಲೆ ಶಿವಮೊಗ್ಗದ ಸಾಗರ ತಾಲೂಕಿನ ಕಾಸ್ಪಾಡಿ ಗ್ರಾಮದ ಬಳಿ ಹಲ್ಲೆ ನಡೆದಿದೆ. ಸ್ಥಳೀಯ ನಿವಾಸಿಗಳಾದಂಥ ಮೋಹನ್ ಹಾಗೂ ನೀಲಂಬ ಎಂಬುವವರಿಂದ ಮಾರಣಾಂತಿಕ ಹಲ್ಲೆಯಾಗಿದ್ದು, ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಿತಾ ಗೌಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಾಗರದ ಆನಂದಪುರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಟೊಮ್ಯಾಟೊ ಹಣ್ಣಿಗೆ ಚಿನ್ನದಂತಹ ಬೆಲೆ ಬಂದಿದ್ದು ಶತಕ ದಾಟಿ ಮುನ್ನುಗ್ತಾ ಇದೆ. ಹೀಗಾಗಿ ಟೊಮ್ಯಾಟೊ ಮೇಲೆ ಕಳ್ಳ ಕಾಕರ ಕಣ್ಣು ಬೀಳ್ತಾ ಇದೆ. ಬೆಳೆ ರಕ್ಷಣೆ ಮಾಡ್ಕೊಳ್ಳೋಕೆ ರೈತರಿಗೆ ಸವಾಲಾಗಿದೆ. ಹೀಗಾಗಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಗ್ರಾಮದಲ್ಲಿ ರೈತನೋರ್ವ ಟೊಮ್ಯಾಟೊ ಹಣ್ಣಿಗೆ ಸಿಸಿಟಿವಿ ಕಣ್ಗಾವಲಿಟ್ಟಿದ್ದಾನೆ. ಮಲ್ಲಪ್ಪ ಎಂಬ ರೈತ ಟೊಮ್ಯಾಟೊ ರಾಶಿ ಮೇಲೆ ಸಿಸಿಟಿವಿ ಇಟ್ಟು ವ್ಯಾಪಾರವನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ. ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಭಾರೀ ಮಳೆ ಹಿನ್ನೆಲೆ ಜಿಲ್ಲೆಯ 5 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ನಾಳೆಯೂ ಕೂಡ ರಜೆ ನೀಡುವಂತಹ ಸಾಧ್ಯತೆ ಇದೆ. ಇತ್ತ ಉಡುಪಿಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು, ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ತೀವ್ರಗೊಂಡಿದೆ. ಪಡುಬಿದ್ರಿ ಸಮೀಪದ ಕಾಡಿಪಟ್ಟಣದಲ್ಲಿ ಕಡಲ್ಕೊರೆತ ಹೆಚ್ಚಾಗಿದ್ದು, ಶಂಕರ್ ಅಮೀನ್ ಎಂಬುವವರ ಮನೆ ಬಳಿ ಕಡಲ್ಕೊರೆತ ತಡೆಗೆ ಹಾಕಿದ್ದ ಕಲ್ಲುಗಳು ಸಮುದ್ರದ ಪಾಲಾಗಿದೆ. ತೆಂಗಿನ ಮರಗಳು ಕೂಡ ಸಮುದ್ರ ಪಾಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಗಾಳಿ ಸಹಿತ ಮಳೆ ಮುಂದುವರಿತಾ ಇದೆ. ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಟಿಪ್ಪರ್ ರಸ್ತೆಗುರುಳಿದೆ. ಈ ಘಟನೆ ಕಳಸಾ ತಾಲೂಕಿನ ಕಲ್ಮಕ್ಕಿ ಗ್ರಾಮದಲ್ಲಿ ನಡೆದಿದೆ. ಎಂಸ್ಯಾಂಡ್ ಮರಳು ಸಾಗಿಸ್ತಾ ಇದ್ದ ಟಿಪ್ಪರ್ ಲಾರಿ ಪಲ್ಟಿಯಾಗಿದ್ದು, ಟಿಪ್ಪರ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಚಾಲಕ. ವಿಜಯನಗರ ಜಿಲ್ಲೆಯಲ್ಲಿ ಮಳೆಯ ಭರ ಜೋರಾಗಿದೆ. ಹೊಸಪೇಟೆಯ ರಾಯರಕೆರೆ ಪ್ರದೇಶದಲ್ಲಿ ಕಬ್ಬು ಬೆಳೆಗೆ ನುಗ್ಗಿದ ಮಳೆ ನೀರು. ಇನ್ನು ನಿನ್ನೆ ಸಂಜೆ ಸುರಿದ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ, ಇತ್ತ ದಾವಣಗೆರೆಯಲ್ಲಿ ಮಳೆಗಾಗಿ ಪ್ರಾರ್ಥಿಸಿ 101 ನೀರಿನ ಬಿಂದಿಗೆ ಪೂಜೆ ನಡೆಯಿತು. ಚನ್ನಗಿರಿ ತಾಲೂಕಿನ ಕಗತೂರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅಪ್ಪಣೆಯಂತೆ ಗ್ರಾಮದ ಕರಿಕಲ್ಲಿಗೆ 101 ಬಿಂದಿಗೆ ಜಲಾಭಿಷೇಕ ಮಾಡಿ ಮಳೆಗೆ ಪ್ರಾರ್ಥನೆಯನ್ನ ಮಾಡಲಾಯಿತು. ಇನ್ನು ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲೂ ಕೂಡ ಮಳೆಗಾಗಿ ಹಳ್ಳದಲ್ಲಿ ಎತ್ತುಗಳಿಗೆ ರೈತರು ಪೂಜೆ ಸಲ್ಲಿಸಿದರು. ಎರೆಹಂಚಿನಹಾಳದ ಶ್ರೀ ಪತ್ರೇಶ್ವರ ದೇವಸ್ಥಾನದ ಹಳ್ಳದಲ್ಲಿ ಎತ್ತುಗಳ ಪೂಜೆಯನ್ನ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಮುನಿಸಿಕೊಂಡಿದ್ದರಿಂದ ಪಕ್ಕದ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬತ್ತಿ ಹೋಗಿದ್ದ ಬೆಳಗಾವಿ ಜಿಲ್ಲೆಯ ನದಿಗಳಿಗೆ ಜೀವಕಳೆ ಬಂದಂತಾಗಿದೆ. ಬತ್ತಿದ್ದ ಕೃಷ್ಣ, ಘಟಪ್ರಭಾ, ಹಿರಣ್ಯಕೇಶಿ ನದಿಗಳಲ್ಲಿ ಅಪಾರ ನೀರು ಹರಿದು ಬರ್ತಾ ಇದೆ. ಕೊಯ್ನಾ ಜಲಾಶಯದಿಂದಲೂ ಕುಡಿಯುವ ನೀರಿಗಾಗಿ 5,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಕೃಷ್ಣಾ ನದಿಗೆ ರಾಜಪುರ ಬ್ಯಾರೇಜ್ದಿಂದ 4,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಬೆಂಗಳೂರು ಹೊರವಲಯ ಹೊಸಕೋಟೆ ನಗರದಲ್ಲಿ ಜೆಸಿಬಿ ಘರ್ಜಿಸಿದೆ. ಹೊಸಕೋಟೆಯ ಕುವೆಂಪು ನಗರದಲ್ಲಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲಾಗ್ತಾ ಇತ್ತು. ಇನ್ನು ಕಂದಾಯ ಅಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳು ಖುದ್ದು ಕಾರ್ಯಾಚರಣೆಗಿಳಿದಿದ್ರು. ರಾಜಕಾಲುವೆ ಒತ್ತುವರಿ ದೂರುಗಳು ಬಂದ ಹಿನ್ನೆಲೆ ತೆರವುಗೊಳಿಸಲಾಗ್ತಾ ಇದೆ. ಈ ವೇಳೆ ಸ್ಥಳೀಯರು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ. ಮಹಾರಾಷ್ಟ್ರ ಕಾರ ಹುಣ್ಣಿಮೆಯನ್ನ ಕರ್ನಾಟಕ ಗಡಿಯಲ್ಲಿ ಅದ್ದೂರಿ ಆಚರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆ ಕಾಗವಾಡ ಪಟ್ಟಣದಲ್ಲಿ ಸ್ಥಳೀಯ ಎತ್ತು ಹಾಗೂ ಗೌಡರ ಎತ್ತಿನ ಕರಿ ಹರಿಯುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ 15 ಅಡಿ ಎತ್ತರದ ಮುಳ್ಳಿನ ಕಂಟಿಯಿಂದ ಎತ್ತುಗಳು ಜಿಗಿಯುವುದನ್ನು ನೋಡಲು ಸಾಗರೋಪಾದಿಯಲ್ಲಿ ಜನಸಾಗರ ಹರಿದು ಬಂದಿತ್ತು. ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಹಾರಾಷ್ಟ್ರ ರಾಜಕೀಯ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು, ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಏಕನಾಥ್ ಶಿಂದೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಎನ್ಸಿಪಿ ಬಂಡಾಯ ನಾಯಕ ಅಜಿತ್ ಪವಾರ್ ಹಾಗೂ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಇಬ್ಬರು ಬುಧವಾರ ಪಕ್ಷದ ನಾಯಕರ ಸಭೆಯನ್ನ ಕರೆದಿದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅಜಿತ್ ಪವಾರ್ ಅವರು ನಾಳೆ ಎಲ್ಲಾ ಎನ್ಸಿಪಿ ಸಂಸದರು, ಎಂಎಲ್ಎಗಳು, ಎಂಎಲ್ಸಿಗಳು, ಜಿಲ್ಲಾ ಮುಖ್ಯಸ್ಥರು ಹಾಗೂ ರಾಜ್ಯ ಪ್ರತಿನಿಧಿಗಳ ಸಭೆಯನ್ನ ಕರೆದಿದ್ದಾರೆ.
ನೆರೆಯ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಕಾರೊಂದು ನಿಯಂತ್ರಣ ಕಳೆದುಕೊಂಡು ವಾಕಿಂಗ್ ಮಾಡ್ತಾ ಇದ್ದವರ ಮೇಲೆ ಹರಿದ ಪರಿಣಾಮ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 38 ವರ್ಷದ ಅನುರಾಧ, 26 ವರ್ಷದ ಮಮತಾ ಮೃತ ದುರ್ದೈವಿಗಳಾಗಿದ್ದಾರೆ. ಮತ್ತೊಬ್ಬರ ಗುರುತು ಪತ್ತೆಯಾಗಿಲ್ಲ. ಮತ್ತೊಬ್ಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಮಹಾರಾಷ್ಟ್ರದ ಧುಲೆಯಲ್ಲಿ ಹೆದ್ದಾರಿ ಟೋಲ್ಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 10 ಮಂದಿ ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಟ್ರಕ್ ಬ್ರೇಕ್ ಫೈಲ್ ಆಗಿದ್ದು ಚಾಲಕನ ನಿಯಂತ್ರಣಕ್ಕೆ ಸಿಕ್ಕಿಲ್ಲ. 2 ದ್ವಿಚಕ್ರ ವಾಹನ, 1 ಕಾರು ಹಾಗೂ ಇನ್ನೊಂದು ಕಂಟೈನರ್ಗೆ ಟ್ರಕ್ ಡಿಕ್ಕಿ ಹೊಡೆದಿದೆ. ನಂತರ ಹೋಟೆಲ್ಗೆ ಡಿಕ್ಕಿ ಹೊಡೆದಿದೆ, ಪಲ್ಟಿಯಾಗಿದೆ. ಸಂಗೀತ ಮೊಬೈಲ್ಸ್ 49ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಮೇ 31ರಿಂದ ಜುಲೈ 9ರವರೆಗೂ ಸಂಗೀತ ಮೊಬೈಲ್ ವಿಶೇಷ ಆಫರ್ ಅನ್ನು ಘೋಷಣೆ ಮಾಡಿದೆ. ಸಂಗೀತ ಮೊಬೈಲ್ನಲ್ಲಿ ಯಾರೇ ಮೊಬೈಲ್ ಕೊಂಡ್ಕೊಂಡ್ರೆ ಅದು ಒಡೆದು ಹೋದ್ರೆ ಹೊಸದಾಗಿ ಮೊಬೈಲ್ ಕೊಡ್ತೀವಿ ಅಂತ ಸಂಗೀತ ಮೊಬೈಲ್ ಮುಖ್ಯಸ್ಥರು ಘೋಷಣೆಯನ್ನ ಮಾಡಿದ್ದಾರೆ. ಸಂಗೀತದಲ್ಲಿ ಈ ಪೀರಿಯಡಲ್ಲಿ ಬಂದು ಯಾರೇ ಫೋನ್ ತಗೊಂಡರೆ, ಯಾವುದೇ ಫೋನ್ ತಗೊಂಡರೆ, ಯಾವುದೇ ಬ್ರ್ಯಾಂಡ್, ಆ್ಯಪಲ್, ಸ್ಯಾಮ್ಸಂಗ್, ಓಪೋ, ವಿವೋ, ಎನಿ ಬ್ರ್ಯಾಂಡ್ ತಗೊಂಡವರಿಗೆ 5000 ರೂಪೀಸ್ವರೆಗೂ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗತ್ತೆ. ಅದಲ್ಲದೆ ಇನ್ನೊಂದು 5000 ರೂಪಾಯಿ ನಮ್ಮ ಸಂಗೀತ ವಾಲೆಟಲ್ಲಿ ನಾವು ಕಸ್ಟಮರ್ಗೆ ಹಾಕಿ ಕೊಡ್ತೇವೆ. ಅಂದರೆ ಏನು, ಮುಂದಿನ ಪರ್ಚೇಸಸ್ಗೆ ಈ 5000ನ ಯೂಸ್ ಮಾಡ್ಕೋಬೋದು. ಇದಲ್ಲದೆ ನಾರ್ಮಲ್ ಆಗಿ ಸಂಗೀತನಲ್ಲಿ 1 ತಿಂಗಳು ಏನು ನಾವು ಕಾಂಪ್ಲಿಮೆಂಟ್ರಿ ಆಗಿ ಡ್ಯಾಮೇಜ್ ಪ್ರೊಟೆಕ್ಷನ್ ಅಂತ ಕೊಡ್ತೇವೆ, ಅದು ಈ ಪೀರಿಯಡಲ್ಲಿ 1 ವರ್ಷ ಅಬ್ಸಲ್ಯೂಟ್ಲಿ ಫ್ರೀ ಆಗಿ 1 ವರ್ಷ. ಇವಿಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.